ನಾಗಮಂಗಲದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಾನಂತೂ ಖಂಡಿಸ್ತೇನೆ. ಜನ ಸೌಹಾರ್ದಯುತವಾಗಿ ಬದುಕ್ತಾ ಇದ್ದಾವೆ. ಕೆಲವ ರಾಜಕೀಯ ಮುಖಂಡರುಗಳ ಕುಮ್ಮಕ್ಕಿಂದಾಗಿ ಅವ್ರಿಗೇನು ಅಧಿಕಾರ ಬೇಕು, ಅಧಿಕಾರದ ದಾಹಕ್ಕಾಗಿ ಇವತ್ತು ಜನರ ಮಧ್ಯೆ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾವೆ. ನಾನು ಈಗಾಗಲೇ ಅನೇಕ ಕಡೆ ವಿನಾಯಕ ಚತುರ್ಥಿಯನ್ನು ಭಕ್ತಿಯಿಂದ ಪೂಜೆ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ಕೋಮು ಗಲಭೆಗಳಾಗ್ತವೆ. ಇತ್ತೀಚೆಗೆ ಈಗೇನು ನಾಗಮಂಗಲದಲ್ಲಿ ಹಿಂದೂಗಳ ಮಧ್ಯೆ ಮತ್ತು ಮುಸ್ಲಿಂ ಮಧ್ಯೆ ಸಹೋದರತ್ವ ಇಷ್ಟು ದಿವಸ ನಡೀತಾ ಇತ್ತು, ಈಗ ಅದು ಕೋಮು ಗಲಭೆಗೆ ತಿರುಗಿದೆ. ಇನ್ನು ಅನೇಕ ಕಡೆ ನಾನು ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ನೋಡಿದಾಗ, ವಿಶೇಷವಾಗಿ ಗ್ರಾಮಗಳಲ್ಲಿ ದಲಿತರು ಮತ್ತು ಮೇಲ್ಜಾತಿಯರು ಹೊಂದಾಣಿಕೆಯಲ್ಲಿ ಅಣ್ತಮ್ಮಂದಿರ ತರ ಬದುಕ್ತಾ ಇದ್ರು. ಈಗ ಪ್ರತಿ ಹಳ್ಳಿಗಳಲ್ಲೂ ಕೂಡ ನಾನು ಇತ್ತೀಚೆಗೆ 2-3 ಹಳ್ಳಿಗಳಲ್ಲಿ ನೋಡಿದೆ, ಈ ದೌರ್ಜನ್ಯದ ಅವರ ವಿರುದ್ಧ, ಇವರು ವಿರುದ್ಧ, ಮೇಲ್ಜಾತಿಯ ವಿರುದ್ಧ ಕೆಳಜಾತಿಯರು, ಕೆಳಜಾತಿಯರ ವಿರುದ್ಧ ಮೇಲ್ಜಾತಿಯರು, ಈ ತರ ಕೋಮು ಗಲಭೆಗಳು ಹಳ್ಳಿಗಳಲ್ಲೂ ಸೃಷ್ಟಿ ಆಗ್ತಾ ಇದೆ. ದಯಮಾಡಿ ಸರ್ಕಾರ ಇತ್ತ ಗಮನ ಹರಿಸಬೇಕು. ಯಾವುದೋ ಕುರ್ಚಿ ಆಸೆಗಾಗಿ ಇತರ ಗಲಾಟೆಗಳು ಸೃಷ್ಟಿ ಮಾಡೋದನ್ನ, ಇದರ ವಿರುದ್ಧ ನಾನು ಒಂದು ಮಾತನ್ನ ಕೇಳೋದು, ಇಷ್ಟು ಜನ ಇವತ್ತು ಜೈಲಲ್ಲಿ ಇದ್ದಾರಲ್ಲ, SSP ರಿಪೋರ್ಟ್ ಏನ್ ಮಾಡ್ತಾ ಇತ್ತು, ಪೊಲೀಸ್ ಅಧಿಕಾರಿಗಳೇನು ನಿದ್ದೆ ಮಾಡ್ತಾ ಇದ್ರ, ಗಲಭೆ ಉತ್ಪತ್ತಿ ಆಗುತ್ತೆ ಅನ್ನೋದಾದ್ರೆ ಮುನ್ನೆಚ್ಚರಿಕೆ ಕ್ರಮ ಯಾಕೆ ತಗೊಂಡಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಸರ್ಕಾರದ ಬೇಜವಾಬ್ದಾರಿಯಿಂದ ಇಷ್ಟೆಲ್ಲ ಆಗ್ತಾ ಇದೆ. ನಾನು ದಯಮಾಡಿ ಏನು ಗೃಹ ಸಚಿವರಿದ್ದಾರೆ, ಸ್ವಾಮಿ ನೀವು ಸರಿಯಾಗಿ ನಿಮ್ಮ ಕೆಲಸ ನಿಭಾಯಿಸಿದ್ರೆ ಇದೆಲ್ಲ ಕೂಡ ಆಗ್ತಾ ಇರಲಿಲ್ಲ. ಸರ್ಕಾರ ಕೂಡಲೇ ಉಗ್ರ ಕ್ರಮ ಕೈಗೊಂಡು ಇಂಥ ಗಲಭೆಗಳಾಗೋದನ್ನ ಮತ್ತೆ ಇಂಥ ಒಂದು ಕೆಲಸಗಳಿಗೆ ಅನುಮತಿ ಕೊಡೋದನ್ನು ಕೂಡ ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ವತಿಯಿಂದ ಮರಿಯಪ್ಪ.